This is a very interesting grass, which is perennial grass, which is looks like that Botricloa or something. And then here, directly from the plant itself, seeds are sprouted. I think this one. ಎಷ್ಟು ಸಣ್ಣ ಸಣ್ಣ ಭಾಗ ನೋಡಿ ಒಂದೊಂದು. ಅದಕ್ಕೋಸ್ಕರ ಯಾರೂ ಸ್ಟಡಿ ಮಾಡಲ್ಲ ಇದನ್ನ, ಸುಮ್ಮನೆ ತಲೆನೋವು ಅಂತ. So here the seeds appear to have sprouted directly from the plant itself, the grass seeds. That's what it looks like. Anyway, that is one thing, this one. Then the main flower is having bunch form, like a digitaria type. And then flowers are red color. Flower ಇದು ಫ್ಲವರು ಎಷ್ಟು ಸಣ್ಣದು ನೋಡ ಇದು. ಹಿಂದ್ಗಡೆ ಗಾಡಿ ಬರ್ತಾ ಇರ್ಬೋದು. ದಟ್ ಇಸ್ ದ ಫ್ಲವರ್. ಕಾಣಿಸ್ತಾ? ಕೆಂಪು ಅಷ್ಟೇ ಇರೋದು. ಮತ್ತು ಈ ಹುಲ್ಗಳಿಗೆಲ್ಲ ಮೀಸೆ ಇರುತ್ತೆ ಹಿಂಗೆ, ಅದನ್ನು ನೋಡ್ಬಿಟ್ಟು ಅವ್ರ ಜಾತಿ ಹೆಸರು ಹೇಳೋದು. ಈ ಭಾಗ ಇದೆಯಲ್ಲ ಇದು, ಅದ್ರ ಬೀಜದ ಮೇಲೆಲ್ಲ ಒಂದೊಂದು ಕೂದಲು ಥರ ಬರುತ್ತಲ್ಲ, ಅದು ತುಂಬ ಡಿಫಿಕಲ್ಟ್ ಟಾಪಿಕ್ ಇದು. ಆಮೇಲೆ ಇಡೀ ಹುಲ್ಲು ನೋಡಿದರೆ ಬಂಚ್ ಫಾರ್ಮೇಷನ್ ಹಿಂಗೆ ರೌಂಡಾಗಿ. ಆಮೇಲೆ ಇದು ಹಿಂದಿನ ವರ್ಷದ ಬೆಳೆ, ಇದು ಹೊಸದಲ್ಲ. ಅದಕ್ಕೋಸ್ಕರ ಪೆರಿನಿಯಲ್ ಗ್ರಾಸ್ ಅಂದರೆ ವರ್ಷ ವರ್ಷ ತುಂಬ ವರ್ಷ ಬರುವಂಥದ್ದು. ಕೆಳಗಡೆ ಎಲೆ ಇದು ಬಂಚ್ ಬರುತ್ತೆ ಈ ಥರ. ಮತ್ತು ಸೆಂಟರಲ್ಲಿ ಒಂದು ಹೂವಿನ ಭಾಗ, ಹೂ ಬಿಡೋಕ್ಕೆ ಇದು ಈ ಥರ ಸ್ಟೆಮ್ಮು. ಅದನ್ನು ನೋಡಿ ಒಂದೊಂದನ್ನು ಇದರಲ್ಲಿ ನೋಡಬೇಕಾಗಿರೋದು ಒಂದು, ಈ ಜಾಯಿಂಟ್ ಬರುತ್ತಲ್ಲ ಅದರಲ್ಲಿ ಕೂದಲಿದೆಯಾ ಇಲ್ವಾ ಅಂತ ನೋಡಬೇಕು. ಇಲ್ಲಿ ನೋಡು, ಇದು ಜಾಯಿಂಟು ಕಾಣುತ್ತಲ್ಲ, ಅದ್ರಲ್ಲಿ ಕೂದಲಿಲ್ಲ. ಓಕೆ, ಸ್ಮೂತು. ಆಮೇಲೆ ಎರಡನೇದು ನೋಡಬೇಕಾಗಿದೆ, ಎಲೆ ಮೇಲೆ ಕೂದಲಿದೆಯಾ ಅಂತ ನೋಡಬೇಕು. ಎಲೆ ಅಗ್ಲದ ಎಲೆ ಅಲ್ಲ, ನ್ಯಾರೋ ತೆಳ್ಳಗಿರೋ ಕಡ್ಡಿ ಥರ ಎಲೆ. ಇಲ್ಲೊಂದು ಎಲೆ ಇದೆ ಅಷ್ಟೇ. ಎಲೆ ಜಾಸ್ತಿ ದನಗಳಿಗೆ ತಿನ್ನೋಕ್ಕೆಲ್ಲ ಏನು ಜಾಸ್ತಿ ಇಲ್ಲ ಇದರಲ್ಲಿ. ಓಕೆ, ತಿನ್ ಲಾಂಗ್ ಲೀಫು, ಉದ್ದ ಇದೆ ನೋಡಿ ಲೀಫು. ಅದೊಂದು. ಆಮೇಲೆ ಎಲೆ ಮೇಲೆ ಕೂದಲಿದೆಯಾ ಅಂತ ನೋಡಬೇಕಾಗತ್ತೆ, ಇದ್ರ ಮೇಲೆ ಕೂದಲು ಕಾಣೋದಿಲ್ಲ. ಸೊ ಅದಾಯಿತು. ಮೇಲ್ಗಡೆ ಇದು ಬೆರಳು ಟೈಪು, ಅದಕ್ಕೆ ಡಿಜಿಟೇರಿಯಾ ಟೈಪ್ ಅಂತ ಹೇಳ್ತಾರೆ ಹಿಂಗಿದ್ರೆ. ಓಕೆ, ಅದಾಯಿತು. ಆಮೇಲೆ ಇಡೀ ಹುಲ್ಲು ನೋಡಿದರೆ ಇದು ಹಿಂಗೆ ರೌಂಡಾಗಿದೆ. ಮತ್ತು ಬೀಜದಿಂದ ಕೆಲವುದು ಅಲ್ಲಲ್ಲೇ ಹುಟ್ಕೊಂಡ್ಬಿಟ್ಟಿದ್ದಾವೆ. ಅಲ್ಲೇ ಗಿಡದಲ್ಲೇ ಬಂದಿದೆ. ಸೈಡಿಗೆ ಬರೋ. So here we can see that seeds are sprouted directly from the plant itself, in the plant. So that is one more thing that has happened here. Other than that, it is that geniculating, that is the stems are going sideways and then up.
some hairs are there on the leaves, but not much. ಕೆಳಗಡೆ ಕೂದಲು ಕಾಣುತ್ತೆ ನೋಡಿದ್ರಿ. ಒಂದು ಕೂದಲು ಕಾಣುತ್ತೆ ಇದರಲ್ಲಿ. ಹಾಂ, ಲೈಟಾಗಿ ಕೂದಲಿದೆ. ಸೊ ಇಷ್ಟು ನೋಡಿದರೆ ಒಂದು ಅಂದಾಜಿಗೆ ಹೇಳ್ಬೋದು ಯಾವ ಜಾತಿ ಅಂತ. ಯಾವುದು ಆ ಹೂವಿನ ಭಾಗ ಇಂಪಾರ್ಟೆಂಟು. ಇದು ಗಾಡಿ ಬರ್ತಾ ಇದೆ. ರೋಡ್ ಸೈಡ್ ಗಿಡ.